ಹಾ ಮಂಗಳಿ ಸತ್ತಯ್ಯ, ನೀವು ನಮ್ಮ ಸಭೆಯ ಸದಸ್ಯರ ಮುಂದೆ ಹೇಳಿ ನೀವು ಕಂಡ ಕನಸು ಏನು ಎಂದು. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಮಹಾರಾಜರ ತಂದೆ ಸ್ವರ್ಗವಾಸವಾಗಿರೋ ನರಸಿಂಹ ನಾಯಕರು ಬಂದಿದ್ರು. ಅವರು ಸ್ವರ್ಗದಲ್ಲಿ ಸಂತೋಷವಾಗಿದ್ದಾರೆ. ಅವರು ಈ ರಾಜ್ಯದ ಎಲ್ಲ ಪ್ರಜೆಗಳಿಗೆ ದೀಪಾವಳಿಯ ಶುಭಾಶಯಗಳನ್ನ ತಿಳಿಸಿದ್ರು. ವಾಹ್ ಮಹಾರಾಜರೇ, ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಅದು ಈ ವಿಷಯ ತಿಳಿದು ನಿಮ್ಮ ತಂದೆಯವರು ಅಲ್ಲಿ ಸಂತೋಷವಾಗಿದ್ದಾರೆ ಅಂತ ಅಲ್ವಾ? ಸಂತೋಷವಾಗಿದ್ದಾರೆ ತಾನೆ? ಹೌದು, ಆದರೆ ಏನೋ ಒಂದು ವಿಚಾರ ಅವ್ರಿಗೆ ಹಿಂಸೆ ಕೊಡ್ತಿದೆ, ಸತಾಯಿಸ್ತಿದೆ. ಏನ್ ಹಿಂಸೆ ಆಗ್ತಾ ಇದೆ? ಏನ್ ಹೇಳಿದ್ರು ಅವರು ನಿನಗೆ? ಸ್ವಚ್ಛ ಮಾಡ್ಬಿಡ್ತೀನಿ. ಪೂಜನೀಯ ನರಸನಾಯಕರೇ ಹೇಳಿದ್ರ ಸ್ವಚ್ಛ ಮಾಡೋದಕ್ಕೆ? ಇಲ್ಲ ಪಂಡಿತರೆ, ಇದನ್ನ ನಾನು ಹೇಳಿದ್ದು. ನಾನು ಹೇಳ್ದೆ ಮಹಾರಾಜ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ಸ್ವಚ್ಛ ಮಾಡ್ಬಿಡ್ತೀನಿ. ಮಂಗ್ಲಿ ಸತಯ್ಯ ಅವರು ಯಾವ ಸಮಸ್ಯೆ ಇದೆ ಅಂತ ಹೇಳಿದ್ರು? ಅವ್ರು ಹೇಳಿದ್ರು ಸಮಸ್ಯೆ ಇದೆ ಅಂತ. ಆದರೆ ನಾನು ರಾಜ್ಯದಲ್ಲಿರೋ ವಿಶ್ವಾಸವಾದ ವ್ಯಕ್ತಿಗೆ ಮಾತ್ರ ಹೇಳ್ತೀನಿ. ಹಾಗಾದ್ರೆ ಕನಸು ನಿಮ್ಗೂ ಬಿತ್ತ? ಅಂದ್ರೆ ಸ್ವರ್ಗಸ್ಥರಾದ ನರಸನಾಯಕರು ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ಯಾರು ವಿಶ್ವಾಸವಾಗಿರ್ತಾರೋ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬಿಡಿ ಅಂತ. ನಮ್ಮ ಪ್ರಕಾರ ನಮ್ಮ ಸಹೋದರ ರಾಜಕುಮಾರ ಅಚ್ಯುತದೇವನಿಗಿಂತ ಹೆಚ್ಚು ವಿಶ್ವಾಸ ಪಾತ್ರರು ಯಾರು ಇರುತ್ತಾರೆ? ಆದ್ರೆ ಅವರು ಯಾವುದೋ ರಾಜ್ಯ ಕಾರ್ಯದ ಮೇಲೆ ನಗರಕ್ಕೆ ಹೋಗಿದ್ದಾರೆ. ಸ್ವಲ್ಪ ದಿನ ಅಲ್ಲೇ ಉಳ್ಕೋತಾರಂತೆ. ಕ್ಷಮಿಸಿ ಮಹಾಪ್ರಭು, ಆದ್ರೆ ಯಾವುದೋ ಒಂದು ಜೀವಂತ ಇರೋ ವ್ಯಕ್ತಿನ ಸ್ವರ್ಗಕ್ಕೆ ಕಳಿಸಿ ವಾಪಸ್ ಕರ್ಸ್ಕೊಳ್ಳೋದು ಹೇಗ್ ಸಾಧ್ಯ? ಈ ತರ ನಾನು ಕೇಳಲೂ ಇಲ್ಲ, ನೋಡೂ ಇಲ್ಲ. ಅರ್ಥಾತ್ ನೀವು ಹೇಳೋದೇನಂತ ಹೇಳಿದ್ರೆ ಮಂಗ್ಲಿ ಸತಯ್ಯ ಬೀಳುವಂತ ಕನಸುಗಳು ಸುಳ್ಳು ಅಂತ ಅಲ್ವಾ? ಇಲ್ಲ ಗುರುವರ್ಯ, ನಾನು ಇದನ್ ಕೇಳ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ಜೀವಂತವಾಗಿ ಸ್ವರ್ಗಕ್ಕೆ ಹೋಗೋದು ಅಸಂಭವ. ಮಹಾರಾಜೆ, ನಿಮ್ಮ ಪಿತಾಶ್ರೀಯವರು ಆದರಣೀಯ ಶ್ರೀ ನರಸನಾಯಕರವರು ಒಂದು ಸಮಸ್ಯೆಯಲ್ಲಿದ್ದಾರೆ. ಮತ್ತೆ ಪಂಡಿತ ರಾಮಕೃಷ್ಣನಿಗೆ ಈ ವಿಚಾರ ಗೊತ್ತಿಲ್ಲ. ಮತ್ತೆ ನಿಮ್ಮ ತಂದೆಯವರು ಎಂತ ಅತ್ಯುನ್ನತ ಶಕ್ತಿಯಾಗಿದ್ರು ಅಂತ, ಜನರ ಹಿತಕ್ಕಾಗಿ ಎಂತ ಕಲ್ಯಾಣ ಕಾರ್ಯಗಳನ್ನ ಮಾಡಿದ್ದಾರೆ, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಮತ್ತೆ ಇವತ್ತು ಅವರಿಗೆ ಒಂದು ಸಮಸ್ಯೆ ಅಂತ ಹೇಳಿದ್ಮೇಲೆ ನಾವೇನು ಮಾಡೋದಕ್ಕಾಗಲ್ವಾ ಮಹಾರಾಜರೇ? ಮಾಡುತ್ತೇವೆ, ಖಂಡಿತ ಮಾಡುತ್ತೇವೆ ಗುರು. ನಮ್ಮ ಸ್ವರ್ಗೀಯ ತಂದೆಯವರು ಸ್ವರ್ಗದಲ್ಲಿ ವ್ಯಥೆಯಿಂದ ಇದ್ದು ನಾವು ಅವರಿಗೆ ಏನು ಮಾಡದೇ ಇರುವುದು ಅಸಾಧ್ಯವು. ನಾವು ಮಾಡುತ್ತೇವೆ, ಖಂಡಿತ ಮಾಡುತ್ತೇವೆ. ಆದರೆ ಪ್ರಶ್ನೆ ಏನೆಂದರೆ, ಒಬ್ಬ ಜೀವಂತ ವ್ಯಕ್ತಿ ಸ್ವರ್ಗಕ್ಕೆ ಹೇಗೆ ಹೋಗಬಹುದು ಎಂದು. ಪಂಡಿತ ರಾಮಕೃಷ್ಣ, ನಾವು ನಿಮ್ಮಿಂದ ಕೇಳಲು ಇಚ್ಛಿಸುತ್ತೇವೆ, ನೀವು ಈ ವಿಷಯದಲ್ಲಿ ಏನು ಹೇಳುತ್ತೀರಾ ಎಂದು. ಮಹಾಪ್ರಭು, ಹೀಗಂತ ಆಗೋಕ್ ಸಾಧ್ಯನೇ ಇಲ್ಲ. ಮತ್ತೆ ಪ್ರಕೃತಿ ನಿಯಮದ ವಿರುದ್ಧ ಕೂಡ. ಸಾಧ್ಯ ಇದೆ ಮಹಾರಾಜ್ರೆ. ಒಬ್ಬ ತಾಂತ್ರಿಕ ಅವನ ತಂತ್ರ ಶಿಕ್ಷೆಯಿಂದ ಇದನ್ನ ಮಾಡಬಹುದು. ಅವನ ಹೆಸರು ತಾಂತ್ರಿಕ ಆತ್ಮಸ್ವಾಮಿ. ಆತ್ಮಸ್ವಾಮಿ? ಯಾಕೆ, ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಆಶ್ಚರ್ಯ ಆದ್ರಿ? ನಿಮಗೇನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ಆಚಾರ್ಯರೇ, ನಾನ್ ಕೇವಲ ಇಷ್ಟೇ. ನೀವು ಹೇಳ್ತಾನೇ ಇರಿ. ನಿಮ್ಮ ಪ್ರತಿಯೊಂದು ಮಾತನ್ನು ಟಿಪ್ಪಣಿ ಮಾಡ್ಕೊಳ್ಳುವಂಥದ್ದು ನಮಗೆ ಅವಶ್ಯಕತೆ ಇದೆ. ಮಾಡ್ರೋ ಟಿಪ್ಪಣಿ, ಹೇಳಿ, ನೀವು ಹೇಳಿ. ಗುರುವರ್ಯರೇ, ನೀವು ಮಾಂತ್ರಿಕ ಆತ್ಮಸ್ವಾಮಿಯ ಬಗ್ಗೆ ಹೇಳುತ್ತಿದ್ದೀರಿ, ಹೇಳಿ. ಅವರು ಮಹಾನ್ ಸಿದ್ಧಿ ಪುರುಷರು. ಅವರು ಪುರುಷರಲ್ಲ, ಮಹಾತ್ಮರು. ನಾವು ವಿಚಾರ ಮಾಡಿದ್ವಿ. ಪ್ರತಿದಿನ ಅವರನ್ನ ನಾನು ರಾಜಪುರೋಹಿತ ತಥಾಚಾರ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಅವರು ವಿಶೇಷರೇ ಅಲ್ವೇ? ಹಾ ಗುರುಗಳೇ, ನಮಗೆ ಅರ್ಥವಾಗುತ್ತದೆ. ಮಹಾರಾಜರು ಪರಕಾಯ ಪ್ರವೇಶ ಮಾಡಬಲ್ಲರು. ಶರೀರದಿಂದ ಆತ್ಮವನ್ನು ಬೇರ್ಪಡಿಸುವಲ್ಲಿ ಸಿದ್ಧಹಸ್ತರು. ಯಾವುದೇ ಮನುಷ್ಯರನ್ನ ಸ್ವರ್ಗಕ್ಕೆ ಕಳಿಸಬಹುದು, ಮತ್ತೆ ಅಲ್ಲಿಂದ ವಾಪಸ್ ಕೂಡ ಕರೆಸ್ಕೋತಾರೆ. ಹಾಗಾದರೆ ಈಗಿಂದೀಗಲೇ ಮಾಂತ್ರಿಕ ಆತ್ಮಸ್ವಾಮಿಯವರನ್ನು ನಮ್ಮ ದರ್ಬಾರಿಗೆ ಕರೆದುಕೊಂಡು ಬನ್ನಿ. ಮಹಾರಾಜರೇ, ನಮ್ಮೆಲ್ಲರ ಸೌಭಾಗ್ಯದಿಂದ ತಾಂತ್ರಿಕ ಆತ್ಮಸ್ವಾಮಿ ಅವರು ಆಗಲೇ ವಿಜಯನಗರದಲ್ಲೇ ವಾಸವಾಗಿದ್ದಾರೆ. ನಾನಂತೂ ಅವರನ್ನ ಮುಂದಿನ ಭೋಜನಕ್ಕಾಗಿ ಆಮಂತ್ರಣ ಕೂಡ ಕೊಟ್ಟಿದ್ದೀನಿ. ಅದ್ಭುತ ಆಚಾರ್ಯರೇ, ಅದ್ಭುತ. ಹಾಗಾದರೆ ಮಾಂತ್ರಿಕ ಆತ್ಮಸ್ವಾಮಿಯವರನ್ನು ಶೀಘ್ರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿ. ಹಾ ಮಹಾರಾಜರೇ. ರಾಮ, ಮೊದ್ಲು ಸ್ವಪ್ನ ಬೀಳತ್ತೆ, ತಕ್ಷಣ ತಾಂತ್ರಿಕರು ವಿಜಯನಗರಕ್ಕೆ ಬರ್ತಾರೆ. ಈ ಸಂಚು ಯಾಕೋ ವಿಚಿತ್ರ ಅನ್ನಿಸ್ತಾ ಇಲ್ವಾ? ನೀನ್ ಹೇಳೋದು ಸರಿ ಬಂತು, ಖಂಡಿತವಾಗ್ಲೂ ಏನೋ ತೊಂದರೆ ಇದೆ. ಆದ್ರೆ ನನಗಿದು ಅರ್ಥ ಆಗ್ತಿಲ್ಲ, ಅದ್ ಯಾವ ಪ್ರಪಂಚ ಅಂತ. ಏನೋ ತೊಂದರೆ ಇಲ್ಲ, ನೋಡೇ ಬಿಡೋಣ ಆ ತಾಂತ್ರಿಕ ಆತ್ಮಸ್ವಾಮಿನ. ಆಗ ಎಲ್ಲನೂ ಗೊತ್ತಾಗುತ್ತೆ.
ಆತ್ಮ ಅಮರವಾಗಿದೆ. ಮಾನ್ಯರೇ, ನಿಮಗೆ ನಮ್ಮ ದರ್ಬಾರಿಗೆ ಸ್ವಾಗತ. ನಿಮ್ಮ ಈ ಉಪಸ್ಥಿತಿಯಿಂದ ನಾವು ಪ್ರಸನ್ನರಾಗಿದ್ದೇವೆ. ದಯಮಾಡಿಸಿ ಆತ್ಮಸ್ವಾಮಿ. ನಿನ್ನ ಪಾಪಗಳ ಪ್ರಾಯಶ್ಚಿತ್ತಗಳು ಅಷ್ಟು ಸರಳವಲ್ಲ. ನಿನ್ನ ಪಾಪದ ದಂಡನೆಗಳನ್ನ ನೀನು ಅನೇಕ ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತೆ. ಓಡೋಗು ಓಡೋಗು ಕಪಟಿ. ಪ್ರಸ್ಥಾನ ಮಾಡಿ ಗುರುಗಳೇ, ಇಲ್ದೆ ಹೋದ್ರೆ ಈ ಹುಚ್ಚ ನಿಮ್ ಮೇಲೆ ಆಕ್ರಮಣ ಮಾಡ್ಬಿಡ್ತಾನೆ. ಒಳ್ಳೇದಾಯ್ತು ಓಡ್ ಹೋದ. ಇಲ್ದೆ ಹೋದ್ರೆ ಇವನ್ನ ನನ್ನ ಕಳಶದಲ್ಲಿ ಶಾಶ್ವತವಾಗಿ ಬಂದಿ ಮಾಡ್ಬಿಡ್ತಿದ್ದೆ. ಆದ್ರೆ ನಮ್ ಗುರುಗಳಂತೂ ಇಲ್ಲೇ ಇದ್ದಾರಲ್ವಾ? ಅರೆ ಮೂರ್ಖ, ಇವರಂತೂ ಮಹಾಜ್ಞಾನಿ ತಥಾಚಾರ್ಯರು. ಪ್ರಣಾಮ ಗುರುಗಳೇ. ಗುರುಗಳೇ, ನಿಮ್ ಬಗ್ಗೆ ಅಲ್ಲ, ನಾನಿಲ್ಲಿ ಸುತ್ತಾಡ್ತಿರುವಂತ ದುರಾಸೆ ಆತ್ಮಗಳ ಬಗ್ಗೆ ಮಾತಾಡ್ತಿದ್ದೆ. ಇವ್ರುಗಳು ನನ್ನನ್ನ ಕೋಪಿಸಿದ್ದೆ. ಆತ್ಮವು ಅಮರ. ಮೊದ್ಲೇ ಹೇಳ್ಬೇಕಾಗಿತ್ತಾನೆ. ಮಹಾರಾಜ್ರೇ, ಇವರಿಗೆ ಆತ್ಮಗಳು ಕಣ್ಣಿಗೆ ಕಾಣ್ತವೆ. ಇವರು ಆತ್ಮದೊಂದಿಗೆ ಮಾತನಾಡ್ತಿರ್ತಾರೆ. ತಾಂತ್ರಿಕರೇ, ನಾವು ಒಬ್ಬ ವ್ಯಕ್ತಿಯನ್ನ ಮೇಲೆ ಸ್ವರ್ಗ ಕಳಿಸ್ಬೇಕು, ಮತ್ತೆ ಅವನ್ನ ಪುನಃ ವಾಪಸ್ ಧರೆಗೆ ಇಳಿಸ್ಬೇಕು. ಮತ್ತೆ ಇದು ಸಾಧ್ಯವಿದೆಯಾ? ನಮಗೆ ಯಾವುದು ಅಸಂಭವವಲ್ಲ. ಈ ಸ್ವರ್ಗ, ಭೂಮಿ, ಆಕಾಶವೆಲ್ಲ ಬರೀ ಮಾಮೂಲಿ ಜನರಿಗಷ್ಟೇನೆ. ನಾವು 3 ಲೋಕದಲ್ಲೂ ಚಲಿಸುತ್ತೇವೆ. ನಮಗೆ ನೆನಪಿದೆ, ಮಹಾರಾಜರ ತಂದೆ ನರಸನಾಯಕರು ಸ್ವರ್ಗದಲ್ಲಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅವ್ರಿಗೋಸ್ಕರನೇ ಒಬ್ಬ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕಳುಹಿಸಿ ಮತ್ತೆ ಭೂಮಿಗೆ ಕರೆತರಬೇಕು. ಅಷ್ಟೇ ತಾನೇ? ಕ್ಷಮಿಸಿ ಮಾನ್ಯವರಿಯರೇ, ಆದ್ರೆ ಆಚಾರ್ಯರು ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ. ಆದ್ರೂ ನಿಮ್ಗೆ ಅದ್ರ ಬಗ್ಗೆ ಹೇಗ್ ಗೊತ್ತಾಯ್ತು? ಮೂರ್ಖ, ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ಇರು, ನಿನ್ನನ್ನ ಇವತ್ತು ಶಾಶ್ವತವಾಗಿ ಬಂದಿ ಮಾಡ್ತೀನಿ. ಬಂದ್ಬಿಡು, ಇದ್ರೊಳಗಡೆ ಹೋಗ್ಬಿಡು. ನಾನ್ ನಿನಗೆ ಆದೇಶ ಕೊಡ್ತೀನಿ. ರಾಮ, ಹೋಗು, ಕರೀತಿದ್ದಾರೆ. ಕ್ಷಮಿಸಿ, ನಾನಂತೂ ಈ ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಹೇಗ್ ಒಳಗೆ ಹೋಗಕ್ಕಾಗತ್ತೆ? ಈ ಅಲೆಮಾರಿ ಆತ್ಮಗಳನ್ನ ಸುಮ್ನೆ ಹಾಗೆ ಓಡಾಡಕ್ ಬಿಟ್ರೆ ತುಂಬಾನೇ ಅಪಾಯಕಾರಿ. ನೀವೇನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಇಲ್ಲ, ನಾನಂತೂ ನಿಮ್ಗೆ ಜೈ ಅಂತ ಹೇಳ್ತಿದ್ದೆ. ಆತ್ಮಸ್ವಾಮಿಗೆ ಜೈ, ಆತ್ಮಸ್ವಾಮಿಗೆ ಜೈ ಅಷ್ಟೇ. ವಾ, ನೀವಂತೂ ಅಂತರ್ಯಾಮಿಗಳು. ನೀವಂತೂ ಅರ್ಥ ಮಾಡ್ಕೊಂಡ್ಬಿಟ್ರಿ ಮಹಾರಾಜರ ತಂದೆಯವರು ಸಮಸ್ಯೆಯಲ್ಲಿದ್ದಾರೆ ಅಂತ. ಆಶ್ಚರ್ಯ, ಆಶ್ಚರ್ಯ. ನಾವು ಮಹಾಕಾಲನ ಸೇವಕ, ನಮಗೆ ಎಲ್ಲವೂ ಗೊತ್ತಿರುತ್ತೆ. ಆದ್ರೆ ಯಾರನ್ನಾದ್ರೂ ಸ್ವರ್ಗ ಕಳಿಸೋ ಅವಶ್ಯಕತೆ ಏನಿದೆ? ಸ್ವತಃ ಸ್ವರ್ಗವಾಸಿಯಾದ ನರಸನಾಯಕರನ್ನ ಯಾಕೆ ಕೇಳಬಾರ್ದು? ಅಸಂಭವ ಇದು. ನಾವೀಗ ಕಾಲಕಪಾಲ ಕ್ರಿಯೆಯಲ್ಲಿ ವ್ಯಸ್ತವಾಗಿದ್ದೇವೆ. ಮತ್ತೆ ಆ ಕ್ರಿಯೆಯನ್ನು ಮಧ್ಯದಲ್ಲೇ ಬಿಡುವುದಕ್ಕಾಗೋದಿಲ್ಲ. ಕಾಲಾಂತರ ಕಾಲ ಪ್ರಕ್ರಿಯೆಯಲ್ಲಿ ಸಂಭವವಿದೆ. ಆದರೆ ಇಂಥ ಶಕ್ತಿಗಳು ಕೇವಲ ಅಮಾವಾಸ್ಯೆಯಲ್ಲೇ ಸಕ್ರಿಯಗೊಳ್ಳುತ್ತೆ. ಆತ್ಮಸ್ವಾಮಿಯವರೇ, ಈ ಪ್ರಕ್ರಿಯೆಯನ್ನು ಯಾವ ರೀತಿ ಸಂಪೂರ್ಣಗೊಳಿಸುವುದು ಹೇಳಿ ನಮಗೆ. ಮಹಾರಾಜರೇ, ನಾನು ಅಮಾವಾಸ್ಯೆಯ ರಾತ್ರಿಯಲ್ಲಿ ಮಂತ್ರವನ್ನು ಹಾಕಿರುವ ಮರಗಳನ್ನೇ ಚಿತೆಯಲ್ಲಿ ಬಳಸ್ತೀನಿ. ಮತ್ತೆ ಅದಾದ ನಂತರ ಸ್ವರ್ಗಕ್ಕೆ ಕಳಿಸುವಂತ ವ್ಯಕ್ತಿಯನ್ನ ಅದ್ರ ಮೇಲೆ ಕೂರಿಸ್ತೀನಿ. ಮತ್ತೆ ನನ್ನ ಶಕ್ತಿಗಳ ಮೂಲಕ ಅಗ್ನಿಯನ್ನು ಪ್ರಜ್ವಲಿತಗೊಳಿಸ್ತೀನಿ. ಮತ್ತೆ ಆ ವ್ಯಕ್ತಿ ಸೂಕ್ಷ್ಮವಾಗಿ ವಿಲೀನವಾಗಿಬಿಡ್ತಾನೆ. ಅಂತಂದ್ರೆ ಅವ್ರು ಹೋಗ್ಬಿಡ್ತಾರಾ? ಮೂರ್ಖ, ನಮಗೆ ಇಂಥ ಪ್ರಶ್ನೆನಾ? ಭೂತಗಳ ಜೊತೆ ಮಾತಾಡ್ತಿದ್ದೀರಾ ಅಲ್ವಾ? ಅರೆ, ನಿನ್ ಜೊತೆ ಮಾತಾಡ್ತಿದ್ದೀನಿ. ಅಗ್ನಿ ಇರತ್ತೆ, ಆದ್ರೆ ವ್ಯಕ್ತಿ ಸುಡೋದಿಲ್ಲ. ಆ ವ್ಯಕ್ತಿಗೆ ಏನೂ ಆಗೋದಿಲ್ಲ. ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಸುರಕ್ಷಿತವಾಗಿ ಹಿಂತಿರುಗಿ ಬರ್ತಾನೆ. ತಾಂತ್ರಿಕರೇ, ನಿಮ್ಮ ದೃಷ್ಟಿಯಿಂದ ಈ ಕಾರ್ಯಕ್ಕಾಗಿ ಯಾರು ಉತ್ತಮ ಅಂತೀರಾ?
ನಕ್ಷತ್ರದ ಅನುಸಾರ ಕೇವಲ ತುಲಾ ರಾಶಿ ಮಾತ್ರ ಈ ಅಮಾವಾಸ್ಯದ ರಾತ್ರಿಯಲ್ಲಿ ಸ್ವರ್ಗಕ್ಕೆ ಹೋಗಬಹುದು. ತುಲಾರಾಶಿನ ಅಂದ್ರೆ ತಾ ಮತ್ತೆ ರಾ ಅಕ್ಷರದ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬಹುದು. ಇದಂತೂ ನನ್ನ ಹೆಸರೇ. ಈ ಸಮಸ್ಯೆ ನಾನ್ ಸಿಕ್ಕಾಕೊಳ್ತಿದ್ದೀನಿ. ಯೋತ್ಸು ರಾಮ, ಏನಾದ್ರೂ ಯೋತ್ಸು. ತಾತಾಚಾರ್ಯತೆ ಆಗತ್ತೆ. ತಥಾಚಾರ್ಯ ಯಾಕೆ? ರಾಯಿಂದ ರಾಮಕೃಷ್ಣನು ಆಗ್ತಾನೆ. ಆದ್ರೆ ನನ್ಕಿಂತ ನೀವು ದೊಡ್ಡ ಜ್ಞಾನಿ, ಪ್ರಚಂಡ ಪಂಡಿತರು, ಶಾಸ್ತ್ರಗಳ ಜ್ಞಾನಿ. ಅಲ್ಲಿ ಹೋಗಿ ನನ್ನ ಶಾಸ್ತ್ರಗಳ ಜ್ಞಾನವನ್ನ ಎಲ್ಲಿ ತೋರಿಸ್ಬೇಕಾಗಿದೆ? ಅಲ್ಲಿ ಹೋಗೋದು, ಮಹಾರಾಜರ ತಂದೆಯವರ ಭೇಟಿ ಮಾಡೋದು, ಸಮಸ್ಯೆನ ತಿಳ್ಕೊಂಡು ವಾಪಸ್ ಬರೋದು. ತಾಯಿಂದ ತಿಮ್ಮರಾಸು, ಇದು ಆಗತ್ತೆ ಅಂದ್ರೆ ಮಹಾಮಂತ್ರಿಗಳು ಕೂಡ ಸ್ವರ್ಗಕ್ಕೆ ಹೋಗಿ ಬರಬಹುದಲ್ಲ? ರಾಶಿಗಳ ಅನುಸಾರ ಕ ಹೆಸರಿನ ವ್ಯಕ್ತಿ ಕೂಡ ಸ್ವರ್ಗಕ್ಕೆ ಹೋಗಿ ಬರಬಹುದು. ಕ ಹೆಸರಿಂದ ಕೃಷ್ಣದೇವರಾಯರ ಹೆಸರು ಕೂಡ ಇದೆ. ಬೇಡ ಬೇಡ, ಮಹಾರಾಜರು ಹೇಗೆ ಹೋಗಕ್ಕಾಗುತ್ತೆ? ಮಹಾರಾಜರು ಹೋಗಕ್ಕಾಗಲ್ಲ. ರಾಜಹೀನ ರಾಜ್ಯದಲ್ಲಿ ದೇಶದ್ರೋಹಿಗಳ ಸಮಸ್ಯೆ ಕಾಡಕ್ ಶುರುವಾಗುತ್ತೆ. ಹಾ ಗುರುಗಳೇ, ಹಾಗೂ ನೀವು ಕೂಡ ರಾಜ ದರ್ಬಾರಿನ ರಾಜಗುರುಗಳು. ಪ್ರತಿ ಕ್ಷಣವೂ ನಿಮ್ಮ ಅವಶ್ಯಕತೆಯೂ ಬರುತ್ತದೆ. ನೀವು ಅಲ್ಲಿಗೆ ಹೋಗಬೇಕಾಗಿ ಬರುತ್ತದೆ. ಹೌದು ಮಹಾರಾಜ್ರೆ, ಹೌದು. ಮತ್ತೆ ಹಾ ಮಹಾರಾಜ್ರೆ, ಮಹಾಮಂತ್ರಿಗಳು ರಾಜ್ಯದ ವ್ಯವಸ್ಥೆಗಳನ್ನ ಸುಸಜ್ಜಿತವಾಗಿ ನಡೆಸೋದಕ್ಕೆ ಮಹಾಮಂತ್ರಿಗಳು ಬೇಕೇ ಬೇಕು. ಅವರು ಹೋಗಕ್ಕಾಗಲ್ಲ. ರಾಮ, ಸ್ವರ್ಗವಾಸಿ ಆಗೋದಕ್ ತಯಾರಾಗಿರು. ನಾನ್ ತಯಾರಿ. ಕೇಳಿದ್ರ ನೀವು? ಪಂಡಿತ ರಾಮಕೃಷ್ಣ ಸ್ವಯಂ ಆಗಿ ಹೇಳ್ತಾ ಇದ್ದಾರೆ ಅವ್ರು ಹೋಗೋದಕ್ಕೆ ಸಿದ್ಧ ಅಂತ. ನಾನು ಯಾವಾಗ ಹೇಳಿದೆ? ಈಗ ಹೇಳಿದ್ರಲ್ಲ. ಹೇಳಿಲ್ಲ. ಈಗ ಹೇಳಿದ್ರಿ. ಕೇಳಿಸ್ಕೊಂಡಿದ್ದೀರಾ? ನಾನು ಹತ್ರ ಹೇಳಿದಲ್ಲ. ಈಗ ಹೇಳಿದ್ರಿ. ಆಚಾರ್ಯರು ನಾನು ಹೇಳಿದ್ರಿ. ನನ್ನನ್ನ ಕ್ಷಮಿಸಿ ಮಹಾರಾಜರೇ. 4 ವ್ಯಕ್ತಿಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಹೋಗ್ಬೇಕು ಅಂದ್ರೆ ಈ ಕಾರ್ಯಕ್ರಮವನ್ನ ಚೀಟಿ ಮೂಲಕ ನಿರ್ಧಾರ ಮಾಡ್ಬೋದಲ್ವಾ? ಯಾರ ಹೆಸರು ಚೀಟಿನಲ್ಲಿ ಬರುತ್ತೋ ಅವರು ಸ್ವರ್ಗವಾಸಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಯಾಕೆ? ಅದರ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇದೆ ಗುರುಗಳೇ, ಅವಶ್ಯಕತೆ ಇದೆ. ಯಾವುದೇ ಕಾರ್ಯವಾದರೂ ನ್ಯಾಯಬದ್ಧವಾಗಿರಬೇಕು. ನಾಳೆ ರಾಜ ದರ್ಬಾರಿನಲ್ಲಿ ಈ ಕಾರ್ಯವು ಸಂಪೂರ್ಣವಾಗುತ್ತದೆ. 4 ಚೀಟಿಗಳನ್ನು ತೆಗೆಯಲಾಗುವುದು. ಹಾಗೂ ಅದರಲ್ಲಿ ಯಾರ ಹೆಸರು ಬರುವುದೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ. ಇದರಲ್ಲಿ ನಾನು ಸಿಕ್ಕಾಕೋಬಹುದು. ಏನ್ ಮಾಡೋದು? ಹೇಗೆ ಮಾಡಿದ್ರು ಚೀಟಿಲಿ ಪಂಡಿತ ರಾಮಕೃಷ್ಣನ ಹೆಸರೇ ಬರಬೇಕು. ಗುರುಗಳೇ, ಈ ಒಳ್ಳೆ ಅವಕಾಶನ ಉಪಯೋಗಿಸ್ಕೊಂಡು ನೀವೇ ಸ್ವರ್ಗಕ್ಕೆ ಹೋಗಿ ಬರ್ಬೋದಲ್ಲ? ಗುರುಗಳೇ, ಪ್ರಜೆಗಳ ಹೇಳಿಕೆಯ ಪ್ರಕಾರ ಏನು ಅಂದ್ರೆ ನೀವು ಮಾಡ್ತಿರೋ ಕರ್ಮಗಳಿಗೆ ನಿಮ್ಮ ಜಾಗ ನರಕದಲ್ಲೇ ಇರೋದು. ಆದ್ರೆ ಈಗ ನಿಮ್ಗೆ ಸ್ವರ್ಗಕ್ಕೆ ಹೋಗೋ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಅವಕಾಶನ ಬಿಡ್ಬೇಡಿ ಗುರುಗಳೇ. ಹಾ, ಬೇಗ ಹೋಗಿ. ಬನ್ನಿ ಇಲ್ಲಿ. ಮಣಿ ಸರಿಯಾಗಿ ಹೇಳ್ತಿದ್ದಾರೆ ಸ್ವಾಮಿ. ನೀವು ಅಜಯರು, ಅಜಯ ಅಮರರು, ನೀವು ಅಂತರ್ಯಾಮಿ. ಸ್ವರ್ಗಕ್ಕೆ ನೀವೇ ಹೋಗ್ಬೇಕು. ಗುರು ಮಾತೆ ಸರಿಯಾಗಿ ಹೇಳ್ತಿದ್ದಾರೆ. ಎಂತ ಹೆಂಡ್ತಿ ನೀನು? ನಿನ್ನ ಗಂಡನನ್ನ ಸ್ವರ್ಗವಾಸಿ ಮಾಡ್ಬೇಕು ಅಂತಿದ್ಯಾ? ಸ್ವಾಮಿ, ನಿಮ್ಮ ಕಾರಣದಿಂದಾನೇ ಈ ಪ್ರಪಂಚ ಸ್ವರ್ಗ ಆಗಿರೋದು. ಸ್ವರ್ಗವಾಸಿ ಆಗೋದಕ್ಕೆ ಸರ್ವಪ್ರಥಮವಾಗಿ ಅಧಿಕಾರ ಇರೋದು ನಿಮ್ಗೆ. ಭಾಗ್ಯವತಿ, ಭಾಗ್ಯವತಿ, ಭಾಗ್ಯವತಿ. ಈ ಭೂಮಿ ಮೇಲೆ ಇನ್ನೂ ನಾನು ಬಹಳ ಕಾರ್ಯಗಳು ಮಾಡೋದಿದೆ. ನಾನು ಸ್ವರ್ಗಕ್ಕೆ ಹೋಗುವಂತ ಸಮಯ ನನಗಿನ್ನೂ ಇಲ್ಲ. ಈಗ ಒಂದು ಕೆಲಸ ಮಾಡಿ, ಹೋಗಿ ಹೋಗಿ ಇಲ್ಲಿರೋ ಅತಿಥಿಗಳಿಗೆಲ್ಲ ಭೋಜನದ ವ್ಯವಸ್ಥೆ ಮಾಡಿ. ಅಪ್ಪಣೆ ಸ್ವಾಮಿ. ಮತ್ತೆ ನೀನು ನನ್ನ ಜೀವನ ಅಸ್ತವ್ಯಸ್ತ ಮಾಡ್ಬಿಟ್ಟಿದ್ಯಾ ನೀನು. ಈ ತುಲಾರಾಶಿ ಹೆಸರನ್ನು ತರುವಂತ ಅಗತ್ಯ ಏನಾಯ್ತು? ನಾನಂತೂ ಆ ರಾಮಕೃಷ್ಣನನ್ನು ತಗ್ಲಾಕ್ಸೋದಕ್ಕೋಸ್ಕರನೇ ತುಲಾರಾಶಿ ಹೆಸರು ಹೇಳಿದೆ. ಆದ್ರೆ ನನಗ್ ನೆನಪಿರ್ಲಿಲ್ಲ ನೀವು ಕೂಡ ತುಲಾರಾಶಿಯವರು ಅಂತ. ಮಹಾರಾಜರ ಹೆಸರು ಯಾಕೋ ತಗೊಂಡೆ? ಅದಂತೂ ಹಾಗೆ ಬಾಯಿಂದ ಹೊರಬಿತ್ತು. ನಾನು ಅನ್ಕೊಂಡೆ ನನ್ನ ಗ್ರಹ ನಕ್ಷತ್ರಗಳ ಜ್ಞಾನದಿಂದ ಅವರನ್ನ ಪ್ರಭಾವಿತಗೊಳಿಸಬಹುದು ಅಂತ. ಗೊತ್ತವಾಲ ಆಚಾರ್ಯ, ಈ ಭೂಮಿ ತಲೆ ಕೆಳಗಾದ್ರೂ ಸರಿ, ಆ ಚೀಟಿಯಲ್ಲಿ ಪಂಡಿತ ರಾಮಕೃಷ್ಣನ ಹೆಸರೇ ಬರಬೇಕು. ನೀವು ನಿಶ್ಚಿಂತರಾಗಿರಿ, ಹೆಸರು ರಾಮಕೃಷ್ಣಂದೇ ಬರುತ್ತೆ. ಮಹಾರಾಜರ ಆದೇಶದ ಅನುಸಾರ 4 ಚೀಟಿಗಳನ್ನು ಸಿದ್ಧಪಡಿಸಲಾಗಿದೆ.
ಅದರಲ್ಲಿ ಒಂದು ನಂದು, ಇನ್ನೊಂದು ಮಹಾರಾಜರದ್ದು, ಮತ್ತಾಮೇಲೆ ಆಚಾರ್ಯ ತಾತಾಚಾರ್ಯರದ್ದು ಮತ್ತು ಪಂಡಿತ ರಾಮಕೃಷ್ಣರದ್ದಿದೆ. ಯಾವ ಚೀಟಿಯನ್ನ ಎತ್ತುತ್ತಾರೋ ಅವರು ನಮ್ಮ ಸ್ವರ್ಗಸ್ಥರಾದ ಮಹಾರಾಜರ ತಂದೆ ಶ್ರೀ ನರಸನಾಯಕರನ್ನ ಭೇಟಿ ಮಾಡಿ ಸಮಸ್ಯೆನ ತಿಳ್ಕೊತಾರೆ. ಮತ್ತಾಮೇಲೆ ಇದಕ್ಕೆ ಪರಿಹಾರನ ಹುಡುಕ್ಬೋದು. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಈ ಸ್ವರ್ಣ ಕಲಶದಲ್ಲಿ ಎಲ್ಲರ ಹೆಸರ ಚೀಟಿಗಳಿದೆ. ಸ್ವಯಂ ಆಚಾರ್ಯ ತಥಾಚಾರ್ಯರು ಈಗ ಚೀಟಿಯನ್ನು ತೆಗಿತಾರೆ. ಗುರುಗಳೇ. ಹಾ ಮಹಾರಾಜ್ರೆ. ಮಹಾಪ್ರಭು, ನೀವು ಆಜ್ಞೆ ಕೊಡೋದಾದ್ರೆ ಎಲ್ಲರಿಗಿಂತ ಮೊದಲು ಪತ್ರ ತೆಗಿತೀನಿ. ಯಾಕೆ? ನಾವ್ಯಾಕೆ ಬೇಡ? ಆಚಾರ್ಯರೇ, ನಿಯಮದ ಪ್ರಕಾರ ಪತ್ರನ ಯಾರು ಬರೀತಾರೋ ಅವ್ರ ಬದಲು ತೆಗೆಯೋ ಹಾಗಿಲ್ಲ. ಅದು ಅಲ್ದೆ ನಿಮ್ಮಂತ ಮಹಾನ್ ವ್ಯಕ್ತಿಗಳಿಗೆ ನಿಯಮದ ವಿರುದ್ಧ ಹೇಗ್ ಕಾರ್ಯ ಮಾಡಕ್ ಬಿಡಕ್ಕಾಗತ್ತೆ? ಸರಿಯಾದ ಮಾತು ಗುರುಗಳೇ. ಪಂಡಿತ ರಾಮಕೃಷ್ಣ, ಈ ಕಾರ್ಯವು ನೀವೇ ಮಾಡಿ. ಧನ್ಯವಾದ ಮಹಾಪ್ರಭು. ರಾಮ, ಇದರಲ್ಲಿ ನಿನ್ ಹೆಸರೇನಾದ್ರೂ ಇದ್ರೆ? ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ನೀವು? ಅದು ಇನ್ನೊಂದ್ಸಲ ಪತ್ರಗಳನ್ನೆಲ್ಲ ಮಿಶ್ರಣ ಮಾಡ್ತಾ ಇದ್ದೀನಿ ಪ್ರಭು. ನೀನೇ ಸ್ವತಃ ಮತ್ತೆ ನನ್ಗೂ ಕೂಡ ದೌರ್ಭಾಗ್ಯಶಾಲಿ. ಇದ್ರಲ್ಲಿ ನೋಡಿದ್ರೆ ನಿಂದೇ ಹೆಸರಿದೆ. ಪಂಡಿತ ರಾಮಕೃಷ್ಣ, ಯಾರ ಹೆಸರಿದೆ ಚೀಟಿಯಲ್ಲಿ? ನನ್ನ ಹೆಸರೇ ಇದೆ ಮಹಾಪ್ರಭು. ಈಗ ಹೇಗೆ ಹೊರಬರುತ್ತೀರಾ ಸಮಸ್ಯೆಯಿಂದ ಪಂಡಿತ ರಾಮಕೃಷ್ಣ? ಈಗೇನ್ ಮಾಡೋದು ರಾಮ? ಈಗ ನಿನ್ ಜೊತೆಗೆ ನಾನು ಕೂಡ ಸ್ವರ್ಗಕ್ಕೆ ಬರ್ಬೇಕು ಅನ್ಸತ್ತೆ.